ಹಾಯ್ ಫ್ರೆಂಡ್ಸ್, ಶಾಂತ ಸ್ಟಾರ್ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಬಂದು ಬಿಸಿಬೇಳೆಬಾತು. ಈ ರೀತಿ ಒಂದು ಸಲ ಮಾಡಿ ನೋಡಿ, ತುಂಬಾ ಟೇಸ್ಟಾಗಿರುತ್ತೆ. ನಾನು ಈಗ ತೊಗರಿಬೇಳೆ ನೋಡಿ 1/4 ಗ್ಲಾಸನ್ನು ತೆಗೆದುಕೊಳ್ತಾ ಇದ್ದೀನಿ. ಮತ್ತು ಅದೇ ಗ್ಲಾಸಲ್ಲಿ ನೋಡಿ ಈ ರೀತಿ 1 ಗ್ಲಾಸ್ ಅಕ್ಕಿನ ತೆಗೆದುಕೊಳ್ತಾ ಇದ್ದೀನಿ. ಇವೆರಡನ್ನು ನಾವು ನೆನೆಸೋಣ. ತುಂಬ ಹೊತ್ತು ಬೇಡ, ಮಸಾಲೆ ನಾವು ಪ್ರಿಪೇರ್ ಮಾಡ್ಕೊಳ್ಳೋ ತನಕ ನೆನೆಸ್ಕೋಬೇಕಾಗುತ್ತೆ. ಅಕ್ಕಿ ಬೇಳೆ ನೆನೆಯಕ್ಕಿಟ್ಟಿದ್ದೀನಿ ನೋಡಿ. ಮತ್ತು ಸ್ವಲ್ಪ ನಾನು ಬಟಾಣಿ ಕೂಡ ಈಗ ನೆನೆಸಿದ್ದೀನಿ. ಈಗ ನಾವು ಮಸಾಲೆನ ತರಕಾರಿನ ಪ್ರಿಪೇರ್ ಮಾಡ್ಕೊಳ್ಳೋಣ. ಮೊದಲು ನಾನು ತರಕಾರಿನ ಸಣ್ಣದಾಗಿ ಅಂದರೆ ಸ್ವಲ್ಪ ಉದ್ದುದ್ದಕ್ಕೆ ಕಟ್ ಮಾಡ್ಕೊಳ್ತೀನಿ. ನೋಡಿ, ಒಂದು ಆಲೂಗಡ್ಡೆ ಈ ರೀತಿ ಉದ್ದುದ್ದಕ್ಕೆ ಕಟ್ ಮಾಡಿಟ್ಕೊಂಡಿದ್ದೀನಿ. 2 ಕ್ಯಾರೆಟು ಈ ರೀತಿ ಉದ್ದುದ್ದಕ್ಕೆ ಕಟ್ ಮಾಡಿಟ್ಕೊಂಡಿದ್ದೀನಿ. ಸ್ವಲ್ಪ ಬೀನ್ಸನ್ನು ಕಟ್ ಮಾಡಿಟ್ಕೊಂಡಿದ್ದೀನಿ. ಇವೆಲ್ಲವನ್ನು ಕೂಡ ನಾವೊಂದು ಪಾತ್ರೆಗೆ ಹಾಕ್ಕೊಂಡು ನೀಟಾಗಿ ತೊಳೆದು ನೀರಲ್ಲಿ ಇಟ್ಕೊಳ್ಳೋಣ. ತರಕಾರಿ ತೊಳೆದಿಟ್ಟಿದ್ದಾಯಿತು ಒಂದು ಪಾತ್ರೆಗೆ. ಹಾಗೆ 2 ಟೊಮೆಟೊ ಕಟ್ ಮಾಡಿಟ್ಟಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿಟ್ಟಿದ್ದೀನಿ. ಇನ್ನು ಮಿಕ್ಕಿದ್ದ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಗೆ ಇಟ್ಕೊಂಡಿದ್ದೀನಿ ಮಸಾಲೆ ಅರಿಯೋಕ್ಕೆ. ಈಗ ನಾವು ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಆಯಿಲನ್ನು ಹಾಕೋಣ. ಒಂದು ಅರ್ಧ ಸ್ಪೂನಷ್ಟು ಆಯಿಲನ್ನು ಹಾಕೋಣ. ನೋಡಿ, ಮಸಾಲೆ 1 ಸ್ಪೂನು ಧನಿಯಾ, 6 ಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ, 1.5 ಸ್ಪೂನಷ್ಟು ಕಡಲೆಬೇಳೆ, 1.5 ಸ್ಪೂನಷ್ಟು ಉದ್ದಿನಬೇಳೆ, 5 ಲವಂಗ, 2 ಚಕ್ಕೆ, 1 ಏಲಕ್ಕಿಕಾಯಿ. ಇಷ್ಟನ್ನು ನಾವು ಫ್ರೈ ಮಾಡೋಣ ಆಯಿಲಲ್ಲಿ. ಹಳೆ ಬಾಣಲೆ ಇಟ್ಟಿದ್ದೀನಿ, ಬೇಜಾರು ಮಾಡ್ಕೋಬೇಡಿ, ಯಾಕಂದರೆ ಕರ್ರಗಾಗ್ಬಿಡುತ್ತೆ ಇವೆಲ್ಲ ಫ್ರೈ ಮಾಡುವಾಗ. ಅದಕ್ಕಾಗಿ ಹಳೆ ಬಾಣಲೆ ಇಟ್ಟಿದ್ದೀನಿ. ನಾನು ಖಾರ ಕಡಿಮೆ ಹಾಕಿದ್ದೀನಿ. ಒಂದು 6 ಒಣಮೆಣಸಿನ್ಕಾಯಿ ಹಾಕಿದ್ದೀನಿ ಅಷ್ಟೇ. ನಿಮ್ಗೆ ಖಾರ ಬೇಕಂತಂದರೆ ಜಾಸ್ತಿ ಹಾಕ್ಕೋಬೋದು. ಖಾರ ಜಾಸ್ತಿ ಇದ್ದರೆ ಚೆನ್ನಾಗಿರೋದಿಲ್ಲ ಬಿಸಿಬೇಳೆಬಾತು. ಖಾರ ಕಡಿಮೆನೇ ಇರಬೇಕು. ತುಂಬಾ ಬಾಡ್ಸೋಕ್ಕೆ ಹೋಗ್ಬೇಡಿ. ಸ್ಮೆಲ್ ಚೆನ್ನಾಗಿ ಬರಬೇಕು, ಚೆನ್ನಾಗಿ ಬೆಂದಿರಬೇಕು ಅಷ್ಟೇ. ಫ್ರೈ ಆಗಿದ್ದರೆ ಸಾಕು. ಮಸಾಲೆ ನೋಡಿ ಫ್ರೈ ಆಯಿತು. ಸ್ಟವನ್ನು ಆಫ್ ಮಾಡ್ತಾಯಿದ್ದೀನಿ. ಈಗ ನೀರನ್ನು ನಾವು ತೆಗೆದುಕೊಳ್ಳೋಣ. 1/4 ಗ್ಲಾಸು ಅಂತಂದರೆ ಅಕ್ಕಿ ಬೇಳೆ ಎರಡೂ ಸೇರಿ 1/4 ಗ್ಲಾಸು. ಹಾಗೆ ನಾವು 3 ಸಲ 1/4 ಗ್ಲಾಸು 1/4 ಗ್ಲಾಸ್ ಹಂಗೆ ತೆಗೆದುಕೊಳ್ಳೋಣ ಒಂದು ಪಾತ್ರೆಗೆ. 3 ಸಲ ತಗೊಂಡಾದಮೇಲೆ ಮತ್ತೆ 1 ಗ್ಲಾಸ್ ಎಕ್ಸ್ಟ್ರಾ ನಾನು ನೀರನ್ನು ಹಾಕ್ತಾಯಿದ್ದೀನಿ. ಯಾಕಂದರೆ ತೆಳ್ಳಗಿರಬೇಕಲ್ವ ಬಿಸಿಬೇಳೆಬಾತು, ಹಾಗಾಗಿ ಇದೇ ನೀರನ್ನು ನಾನು ಮಸಾಲೆಗೆ ಎಲ್ಲದಕ್ಕೂ ಉಪಯೋಗಿಸ್ತೀನಿ. ನಾವು ಫ್ರೈ ಮಾಡಿದಂಥ ಮಸಾಲೆ ಐಟಮನ್ನೆಲ್ಲ ಜಾರಿಗೆ ಹಾಕಿದ್ದೀನಿ. ಮತ್ತು ಸ್ವಲ್ಪ ಕಾಯಿನ ನೋಡಿ ಉದ್ದುದ್ದಕ್ಕೆ ಕಟ್ ಮಾಡಿಟ್ಕೊಂಡಿದ್ದೀನಿ. ಅದನ್ನು ನಾನು ಹಾಕ್ತಾಯಿದ್ದೀನಿ. ಹಸಿ ಕೊಬ್ಬರಿ, ಯಾಕಂದರೆ ಉದ್ದುದ್ದಕ್ಕೆ ಕಟ್ ಮಾಡಿದರೆ ಜಾರು ಹೋಗಲ್ಲ ಫ್ರೆಂಡ್ಸ್, ಜಾರ್ ಚೆನ್ನಾಗಿರುತ್ತೆ. ಯಾಕಂದರೆ ಬ್ಲೇಡ್ ಕಟ್ ಆಗದಿರ ಇರುತ್ತೆ ಅಂತ ಉದ್ದುದ್ದಕ್ಕೆ ಕಟ್ ಮಾಡ್ಕೋಬೇಕು. ಈಗ ನೀರು ಹಾಕಿ ನಾವು ಮಸಾಲೆ ಎಲ್ಲ ರುಬ್ಕೊಳ್ಳೋಣ. ಅದರ ಜೊತೆಗೆ ಕೊತ್ತಂಬರಿ ಸೊಪ್ಪು ಕೂಡ ನಾನು ಮಿಕ್ಸ್ ಇರೋದನ್ನು ಹಾಕ್ಬಿಡ್ತಾಯಿದ್ದೀನಿ. ರುಬ್ಕೊಂಬಿಡೋಣ. ತರಿಯಾಗಿ ರುಬ್ಬಿದೆ. ಈಗ ನೀರನ್ನು ಸ್ವಲ್ಪ ಹಾಕ್ಕೊಳ್ಳೋಣ. ನುಣ್ಣಗೆ ರುಬ್ಕೊಂಬಿಡೋಣ. ಆಯಿತು, ಮಸಾಲೆ ರುಬ್ಬಿತ್ತು. ಈಗ ನಾವು ಒಂದು ಕುಕ್ಕರನ್ನು ಇಟ್ಕೊಳ್ಳೋಣ. ಸ್ಟವ್ ಹಚ್ಕೊಂಡು ಅದರಲ್ಲಿ ನೋಡಿ ಒಂದು 4 ಸ್ಪೂನಷ್ಟು ದೊಡ್ಡದಾದಂತಹ ಸ್ಪೂನಲ್ಲಿ 4 ಸ್ಪೂನಷ್ಟು ಆಯಿಲನ್ನು ಹಾಕೋಣ. ಸ್ವಲ್ಪ ಸಾಸಿವೆ, 1 ಉದ್ದಕ್ಕೆ ಕಟ್ ಮಾಡಿರುವಂತಹ ಈರುಳ್ಳಿ, 3 ಬ್ಯಾಡಗೆ ಮೆಣಸಿನ್ಕಾಯಿ. ಇಷ್ಟನ್ನು ನಾವು ಫ್ರೈ ಮಾಡೋಣ. ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕೋಣ. ಈರುಳ್ಳಿ ಫ್ರೈ ಆದಮೇಲೆ ನೋಡಿ ಕಟ್ ಮಾಡಿಕೊಂಡಿರುವಂತಹ ತರಕಾರಿನೆಲ್ಲ ಹಾಕೋಣ. ಇದು 1 ನಿಮಿಷ ಹಾಗೆ ಫ್ರೈ ಮಾಡೋಣ ಫ್ರೆಂಡ್ಸ್. ಈಗ ಟೊಮೆಟೊ ಹಚ್ಚಿಟ್ಕೊಂಡಿರುವಂಥದ್ದು ಹಾಕೋಣ. ಇದು 1 ನಿಮಿಷ ಫ್ರೈ ಮಾಡೋಣ.
ಟೊಮೆಟೊ ಕೂಡ. ಬ್ಯಾಚುಲರ್ಸು ಮತ್ತು ಗಂಡು ಮಕ್ಕಳಾದಂತಹ ಬ್ಯಾಚುಲರ್ಸು ಹೆಣ್ಮಕ್ಳು ಈಗ ಕಲಿತಾ ಇರುವಂತಹ ಹೆಣ್ಮಕ್ಳಿಗೆ ತುಂಬಾ ಉಪಯೋಗಕಾರಿ ಇದು. ಈ ರೈಸ್ ಬಾತ್ ತುಂಬಾ ಚೆನ್ನಾಗಿರುತ್ತೆ. ಈ ರೀತಿ ಮಾಡಿ ನೋಡಿ. ಬಿಸಿಬೇಳೆ ಬಾತ್ ಅಂತಂದರೆ ತುಂಬಾ ಟೇಸ್ಟಿ ಬಿಸಿಬೇಳೆ ಬಾತು. ನಿಮಗಂತೂ ಮಾಡ್ಕೊಂಡು ತಿನ್ನಿ. ಈಗ ಬಟಾಣಿ ಹಾಕ್ತಾಯಿದ್ದೀನಿ, ನೆನೆಸಿಟ್ಕೊಂಡಿದ್ದಂತಹ ಬಟಾಣಿ. ನೀವು ತುಂಬ ಹೊತ್ತು ಬೇಕಂತಂದ್ರೂ ನೆನೆಸ್ಕೋಬೋದು, ಇಲ್ಲಾಂದರೆ ಹಾಕಿ ಒಂದು ಅರ್ಧ ಗಂಟೆ ನೆನೆಸ್ಕೊಂಡ್ರೂ ಆಗುತ್ತೆ ಬಟಾಣಿ. ಯಾಕಂದರೆ ಕುಕ್ಕರಲ್ಲಿ ಹಾಕ್ತೀವಿ, ಬೆಂದೋಗುತ್ತೆ. ಈಗ ಅಕ್ಕಿ ಕೂಡ ಹಾಕ್ಬಿಡ್ತಾಯಿದ್ದೀನಿ, ಅಕ್ಕಿ ಬೇಳೆ ಎರಡೂ. ಅಕ್ಕಿ ಬೇಳೆ ಫ್ರೈ ಮಾಡುವ ಹಾಗಿಲ್ಲ, ಸುಮ್ಮನೆ ಒಂದು ಸ್ವಲ್ಪ ಕೈ ಆಡಿಸಿ ಮಸಾಲೆನ ಹುಯ್ದುಬಿಡೋಣ, ಹರಿದುಕೊಂಡಂಥ ಮಸಾಲೆ. ಈಗ ಮಸಾಲೆಗೆ ನಾವು ತೆಗೆದಿಟ್ಕೊಂಡಂತಹ ನೀರನ್ನೆಲ್ಲ ಹಾಕ್ಬಿಡೋಣ. ಇದೇ ನೀರಲ್ಲೇ ಮಸಾಲೆ ಕೂಡ ಹರಿಬೇಕು ಫ್ರೆಂಡ್ಸ್. ಇದರ ಮೇಲೆ ಕೊತ್ತಂಬರಿ ಸೊಪ್ಪು ಕೂಡ ನಾವು ಕಟ್ ಮಾಡಿರೋವಂಥದ್ದು ಹಾಕ್ಬಿಡೋಣ. ಸ್ವಲ್ಪ ನಾವು ಹರಿದಿರ್ತೀವಿ ಮಸಾಲೆಗೆ, ಸ್ವಲ್ಪ ಈ ರೀತಿ ಹಾಕ್ಬಿಟ್ರೆ ತುಂಬಾ ರುಚಿಯಾಗಿರುತ್ತೆ. ಈಗ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಸೇರಿಸ್ತಾ ಇದ್ದೀನಿ. ನಿಮಗೆ ಉಪ್ಪು ಗೊತ್ತಾಗಲಿಲ್ಲ ಅಂತಂದರೆ ಸ್ವಲ್ಪ ಕಡಿಮೆ ಹಾಕ್ಕೊಂಡು 1 ನಿಮಿಷ ಈ ರೀತಿ ಕಲಿಸ್ಕೊಳ್ತಾ ಇರಿ. ಕಲಿಸ್ಕೊಂಡಾದ್ಮೇಲೆ ಈ ನೀರನ್ನು ತೆಗೆದು ಸ್ವಲ್ಪ ಬಾಯಲ್ಲಿ ಹಾಕ್ಕೊಂಡು ನೋಡಿದರೆ ಉಪ್ಪಿದೆಯಾ ಇಲ್ವ ಅಂತ ಗೊತ್ತಾಗುತ್ತೆ, ಹೊಸದಾಗಿ ಕಲಿಯುವಂಥವ್ರಿಗೆ. ಈಗ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿ ಲಿಡ್ಡನ್ನು ಕ್ಲೋಸ್ ಮಾಡಿ 3 ವಿಸಲ್ ಕೂಗಿಸ್ಕೊಂಡ್ಬಿಡೋಣ ಫ್ರೆಂಡ್ಸ್. ಲಿಡ್ಡನ್ನು ಕ್ಲೋಸ್ ಮಾಡ್ತಾಯಿದ್ದೀನಿ. 3 ವಿಸಲ್ ಕೂಗಿಸ್ಕೊಂಡ್ರೆ ಆಯಿತು, ಬಿಸಿಬೇಳೆ ಬಾತ್ ರೆಡಿ ಆಗುತ್ತೆ. ಕುಕ್ಕರ್ ಕೂಗೋಕ್ಕೂ ಮುಂಚೆ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಲೈಕ್ ಮಾಡಿ. ತುಂಬಾ ಟೇಸ್ಟಾಗಿರುತ್ತೆ. ಬ್ಯಾಚುಲರ್ಸ್ಗಂತೂ ಹೊಸದಾಗಿ ಕಲಿಯುವಂಥ ಹೆಣ್ಮಕ್ಳಿಗಂತೂ ತುಂಬಾ ಈಸಿ ಆಗುತ್ತೆ ಈ ಬಿಸಿಬೇಳೆ ಬಾತ್ ಮಾಡೋದು. ಕುಕ್ಕರನ್ನು ಕೂಗಿಸಿ 3 ವಿಸಲ್ಲು 15 ನಿಮಿಷ ಆಯಿತು. ಈಗ ತೆಗೆದು ನೋಡೋಣ. ವಾವ್, ನೋಡಿ ಎಷ್ಟು ಚೆನ್ನಾಗಿದೆ. ಈಗ ಎಲ್ಲ ಇದನ್ನು ನಾವು ನೀರು ಮೇಲೆ ಬಂದಿರುತ್ತಲ್ವ ಎಲ್ಲ ಕಲಿಸ್ಕೊಳ್ಳೋಣ ನೀಟಾಗಿ. ಕುಕ್ಕರ್ ವಿಷಲ್ ಕೂಗುವಾಗಂತೂ ಫ್ರೆಂಡ್ಸ್ ಮನೆಯೇ ಸ್ಮೆಲ್ ಬಂದುಬಿಡ್ತು, ಬಿಸಿಬೇಳೆ ಬಾತು ಸ್ಮೆಲ್ಲು. ನೋಡಿ ಫ್ರೆಂಡ್ಸ್, ಇದು ನಾನು ಹಾಕಿರುವ ಕ್ವಾಂಟಿಟಿ ಅಕ್ಕಿ ಬೇಳೆ ಒಂದು 6 ಜನ ತಿನ್ಬೋದು ಫ್ರೆಂಡ್ಸ್, ಅಷ್ಟು ಆಗುತ್ತೆ ಬಿಸಿಬೇಳೆ ಬಾತು. ತುಂಬಾ ಗಟ್ಟಿನೂ ಇರಲ್ಲ, ತುಂಬಾ ತೆಳ್ಳಗೂ ಇರಲ್ಲ. ಈ ರೀತಿ ಮಾಡ್ಕೊಳ್ಳಿ, ತುಂಬಾ ಟೇಸ್ಟಾಗಿರುತ್ತೆ. ಯಾಕಂದರೆ ಹೊಟ್ಟೆನಲ್ಲಿ ಇರಬೇಕಲ್ವ ಫ್ರೆಂಡ್ಸ್, ಕೆಲಸಕ್ಕೆ ಹೋಗುವಂಥವರು, ದುಡಿಯುವಂಥವ್ರಿಗೆ ಪಾಪ, ಅದಕ್ಕೆ ಒಂದು ಸ್ವಲ್ಪ ಈ ರೀತಿ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಇದ್ರ ಮೇಲೆ ಖಾರ ಬೂಂದಿ ನೋಡಿ ಒಂದಷ್ಟು ಹಾಕ್ಕೊಂಡು ತಿಂದರೆ ತುಂಬಾ ಟೇಸ್ಟಾಗಿರುತ್ತೆ. ಖಾರ ಬೂಂದಿ ಹಾಕ್ಕೊಂಡು ತಿನ್ನೋಣ ಬನ್ನಿ ಫ್ರೆಂಡ್ಸ್. ಎಲ್ಲರೂ ಕೂಡ ಬಿಸಿಬೇಳೆ ಬಾತ್ ನೋಡಿ ಎಷ್ಟು ಚೆನ್ನಾಗಿದೆ.